ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. Idiot is trying to pretend that he is God. I'm not talking about that. As it is not true, and the idiot is trying to pretend he's God, he has to create this massive image. ಪರೀಕ್ಷಾ ಅಕ್ರಮಗಳನ್ನು ತಡೆಯುವುದಕ್ಕೆ ಪ್ರಸ್ತಾವಿತ ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ ಬಗ್ಗೆ ರಾಹುಲ್ ಗಾಂಧಿ ಅವರು ಸಂಸತ್ನಲ್ಲಿ ಮಾತನಾಡಬೇಕಾದ್ರೆ ವಿದ್ಯಾರ್ಥಿ ಇಡಿಯಟ್ ಅಂಧಭಕ್ತ ಅನ್ನೋ ಹೇಳಿಕೆಯನ್ನ ಕೊಟ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಯುವತಿಯೊಬ್ಬರ ಮಾತುಗಳನ್ನು ಉಲ್ಲೇಖ ಮಾಡಿ ಮೂರ್ಖರು ಯುವಕರ ಮಾತನ್ನ ಕೇಳೋದಿಲ್ಲ ಅಂತ ಆಕೆ ತಮಗೆ ಹೇಳಿದ್ದಾಗಿ ಲೋಕಸಭೆಯಲ್ಲಿ ಹೇಳಿದ್ರು. ಇದು ತೀವ್ರ ಗದ್ದಲಕ್ಕೂ ಕೂಡ ಕಾರಣ ಆಯಿತು. ಲೋಕಸಭೆಯಲ್ಲಿ ಮಸೂದೆ ಮೇಲಿನ ಚರ್ಚೆಯಲ್ಲಿ ಮಾತನಾಡಬೇಕಾದ್ರೆ ವಿದ್ಯಾರ್ಥಿ ಅಂದ್ರೆ ಯಾರು ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಆ ಟೈಮ್ನಲ್ಲಿ ಅವರು ಯುವತಿಯೊಬ್ಬಳ ಮಾತನ್ನ ಉಲ್ಲೇಖ ಮಾಡಿ ಮೂರ್ಖರು ಯುವಕರ ಮಾತನ್ನ ಕೇಳೋದಿಲ್ಲ ಅಂತ ಹೇಳಿದ್ದಾಗಿ ಹೇಳಿದ್ರು. ಈ ಹೇಳಿಕೆ ಆಡಳಿತ ಪಕ್ಷದ ಸಂಸದರ ತೀವ್ರ ಆಕ್ರೋಶಕ್ಕೆ ಕಾರಣ ಆಯಿತು. ಹಾಗೆ ಸಭೆಯಲ್ಲಿ ದೊಡ್ಡ ಗದ್ದಲ ಉಂಟಾಯಿತು. ಈ ವೇಳೆ ಸ್ಪೀಕರ್ ಓಂ ಬಿರ್ಲಾ ಅವರು ವಿಷಯಕ್ಕಷ್ಟೇ ಸೀಮಿತವಾಗಿ ಮಾತನಾಡಬೇಕು ಅಂತ ರಾಹುಲ್ ಗಾಂಧಿಗೆ ಸೂಚಿಸಿದ್ರು. ಗದ್ದಲ ಮುಂದುವರೆದಾಗ ತಾವು ಕೇವಲ ವಿದ್ಯಾರ್ಥಿ ಅಂದ್ರೆ ಯಾರು ಅನ್ನೋದನ್ನ ವ್ಯಾಖ್ಯಾನಿಸ್ತಾ ಇದೆಯೇನೇ ಹೊರತು ಯಾರ ಹೆಸರನ್ನು ಉಲ್ಲೇಖ ಮಾಡ್ತಿಲ್ಲ ಅಂತ ಉತ್ತರ ಕೊಟ್ಟು ತಮ್ಮ ಮಾತನ್ನ ಮುಂದುವರೆಸಿದ್ರು. ಹಾಗೇನೆ ಇನ್ನೊಂದು ವಿಷಯ ಹೇಳಿದ್ರು. ಇವತ್ತು ನಂಗೆ ತುಂಬಾ ಖುಷಿಯಾಗಿದೆ, ಯಾಕಂದ್ರೆ ಈ ದೇಶದ ಗೃಹ ಮಂತ್ರಿಗಳು ಅಂತ ಕರೆಸ್ಕೊಳ್ಳೋರು ಇಲ್ಲಿ ಬಂದು ಕೂತ್ಕೊಳ್ಳೋ ಧೈರ್ಯನೇ ಇಲ್ಲ ಅವರಿಗೆ ಅನ್ನೋದು ನೀಟಾಗಿ ಕಾಣಿಸ್ತಾ ಇದೆ. ನಾನು ಅವರ ವಾಹನದ ಬೆಂಗಾವಲನ್ನ ನೋಡಿದೆ. ಗೃಹ ಸಚಿವರು ಕಾರೊಳಗೆ ಕೂತು ನಡುಕ್ತಾ ನೋಡ್ತಾ ಇದ್ರು. ಇಂದು ಗೃಹ ಸಚಿವರು ಇಲ್ಯಾಕಿಲ್ಲ, ಯಾಕೆಂದ್ರೆ ಅವರಿಗೆ ಭಯ ಆಗಿದೆ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಗೃಹ ಸಚಿವರು ಭಯಗೊಂಡಿದ್ದಾರೆ. ಅವರು ತಮ್ಮ ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸೋದಕ್ಕೆ ಅನುಮತಿ ಕೊಟ್ಟರು. ನಮ್ಮ ವಿದ್ಯಾರ್ಥಿಗಳ ದೇಹದಲ್ಲಿ ಪೆಲೆಟ್ಗಳು ನುಗ್ಗೋ ಹಾಗೆ ಮಾಡಿದ್ರು. ಭಾರತದ ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸುವಂತೆ ಅವರು ಆದೇಶ ಕೊಟ್ಟರು. ಆ ಭಯಕ್ಕೆ ಇಲ್ಲಿ ಬಂದು ಮಾತಾಡೋದಕ್ಕೆ ಅವರಿಗೆ ಧೈರ್ಯ ಇಲ್ಲ ಅಂತ ಕಾಲೆಳೆದ್ರು. ಒಟ್ನಲ್ಲಿ ಸಂಸತ್ನಲ್ಲಿ ಇವತ್ತು ಮೂರ್ಖ ಅಂಧಭಕ್ತ ಅನ್ನೋ ಹೇಳಿಕೆಯನ್ನ ಕೊಟ್ಟು ರಾಹುಲ್ ಗಾಂಧಿ ಒಂದಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಆಡಳಿತ ಪಕ್ಷದವರು ರಾಹುಲ್ ಗಾಂಧಿ ಅವರ ಮೇಲೆ ಹರಿಹಾಯ್ತಾ ಇದ್ದಾರೆ. She said the student, she says the student wears the truth on his or her chest proudly. It's written here. And I said, what about the other type? She says the other type requires an image. It requires an image, and as that image is not true, because the idiot is trying to pretend that he is God. I'm not talking about that. As it is not true, and the idiot is trying to pretend he's God, he has to create this massive image. Then I asked a question, sir. मैं सोचा कि यार ये, sorry sir, मैं सोचा कि ये स्टूडेंट है और फिर ये इडियट भी है, तो मैंने उससे पूछा एक बात बताओ, ये तीसरी कैटेगरी कहां जाती है? ये तीसरी कैटेगरी कहां जाती है? उसने कहा कौन सी तीसरी कैटेगरी? मैंने कहा अंधभक्त. इसको कहां डाला जाए? She says to me, अंधभक्त is a person who is absolutely convinced that another idiot is God. So these are the three categories. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.